ಅಲ್ವಾ? ನೋಡಿ ಈಗ ಆಗಿರೋದು ಎಲ್ಲರೂ ತರಿಸಿದ್ದೀನಿ ಸರ್, ನೀವೆಲ್ಲ ತರಿಸಿದ್ರೆ ವಾಣಿಜ್ಯ ಮಂಡಳಿ ಅಧ್ಯಕ್ಷರು, ನೀವು ವಾಣಿಜ್ಯ ಮಂಡಳಿ ಅಧ್ಯಕ್ಷರು, ಕನ್ನಡ ಚಿತ್ರರಂಗದ ಒಂದು ಸ್ಟುಡಿಯೋದ ಗೇಟ್ ಒಳಗೆ ಹೋಗಕ್ಕಾಗಿಲ್ಲ ನಿಮ್ಗೆ ಸರ್. ಅವತ್ತಿನ ಪರಿಸ್ಥಿತಿ ಬೇರೆ ಇತ್ತು, ನಾನು ಪ್ರಯತ್ನ ಪಟ್ಟಿಲ್ಲ, ಎಲ್ಲ ಹೊರಗಡೆ ಇದ್ರು. ನಾನು ಅದಕ್ಕೆ ತರಿಸ್ಕೊಂಡಿದ್ದು ಸ್ವಾಮಿ, ಹೋಗೋಕ್ಕಾಗಿಲ್ಲ. ನಾವೇ ಶೇರ್ ಮಾಡಿದ್ದು, ಅದನ್ನ ಬಿಟ್ಟು ಯಾರು ಬೇಕೋ ತಗೋಬಹುದು. ಒಬ್ಬ ಅಧ್ಯಕ್ಷರಾಗಿ ನೀವು ಇದನ್ನೆಲ್ಲ ತೋರಿಸ್ಬೇಕಾಗಿಲ್ಲ. ನಾನು ಹೇಳ್ತಿರೋದು, ನೀವು ಅವತ್ತು ಫೋನ್ ಮಾಡಿದ್ರಿ, ಇಲ್ಲ ಅಂತ ಹೇಳಿಲ್ಲ, ನಾನು ಬರ್ತೀನಿ ಅಂತಂದ್ರೆ ನೀವು ಬನ್ನಿ ಅಂತಂದ್ವಿ. ಅವತ್ತು ನಮ್ಮ ಹುಡುಗರು 15 ಜನ ಅರೆಸ್ಟ್ ಮಾಡಿದ್ದು, ನಾನು ಬೇರೆ ಕಡೆಗಿದ್ದೆ, ನೀವು ಹೇಳಿದೆ. ಒಬ್ಬ ಅಧ್ಯಕ್ಷರಾಗಿ ನೀವು ಬಂದ್ರಿ ಇದ್ರಿ ಅನ್ನುವಂಥದ್ದಲ್ಲ. ನನಗೆ ಸಮಸ್ತ ಚಿತ್ರರಂಗ ಏನ್ ಮಾಡ್ತಿದೆ, ನೀವು ಫೈಲ್ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ರಿ ಅನ್ನುವಂಥದ್ದೆಲ್ಲ ವಿಷಯ. ಒಂದ್ ನಿಮಿಷ ನಾನು ಬೇರೆ ಎಲ್ಲಾ ವಿಷಯಗಳು ಕೂಡ ಬೇಗ ಆಗ್ತಾ ಇರ್ಬೇಕಾದ್ರೆ 2016ರಲ್ಲಿ ಮೇಡಮ್ ಅವರು ಪತ್ರ ಬರೆದಿರೋದು ಅಂತ ಇವ್ರು ಹೇಳ್ತಿರೋದು. 2016 ತನಕ ಯಾಕಾಗಿಲ್ಲ? 2009ರಲ್ಲಿ ತೀರೋದ್ರೆ 16 ತನಕ ಅವ್ರ ಲೆಟರ್ ಬರೀ ತನಕ 7 ವರ್ಷ ಕಾಲ ಇರ್ತಾರೆ. ಯಾಕನ ಆಗಿಲ್ಲ ಇವಾಗ? ಅವಾಗ ಏನ್ ಮಾಡಿತ್ತು ವಾಣಿಜ್ಯ ಮಂಡಳಿ ಉತ್ತರ ಕೊಡ್ತದಕ್ಕೆ? 7 ವರ್ಷ ಏನ್ ಮಾಡಿತ್ತು ಅಂತ ಈ ವಿಷಯದಲ್ಲಿ ಮೀನಾಮೇಷ ಎಣಿಸಿದ್ದಾರೆ, ಪಕ್ಷಪಾತ ಮಾಡಿದ್ದಾರೆ. ಇವತ್ತು ಇಷ್ಟು ದೊಡ್ಡ ಇಶ್ಯೂ ಆಗಿದೆ ಅಂದ್ರೆ ನಾನು ಬಂದಿದ್ದೆ, ನಾನು ಫೋನ್ ಮಾಡಿದ್ದೆ ಅನ್ನೋದು ಮ್ಯಾಟರ್ ಆಗ್ಬಾರ್ದು ನಮಗೆ. ಸಿಎಂ ಭೇಟಿ ಮಾಡಕ್ ಆಗ್ತಿಲ್ಲ, ದಯಮಾಡಿ ಕ್ಷಮಿಸಬೇಕು. ಕೆಲವು ವರ್ಷಗಳು ಇಂಟರ್ನಲ್ ನಡೀತಾ ಇದಾವೆ. 15 ವರ್ಷ ಅಭಿಮಾನಿಗಳು ಬಂದಿಲ್ಲ. 7 ವರ್ಷದ ಕೋರ್ಟ್ ಅಲ್ಲಿ ಓಡಾಡಿರೋದು ಅದು ಅಭಿಮಾನಿಗಳು. ಇವ್ರು ಹೇಳ್ತಾರೆ ಅಭಿಮಾನಿಗಳು ಬಂದಿಲ್ಲ ಅಂತ. 7 ವರ್ಷದ ಕೋರ್ಟ್ ಅಲ್ಲಿ ನಡೆಸಿದ ಅಭಿಮಾನಿಗಳು. ನಿಮಗೆ ಕೋರ್ಟ್ ಅಲ್ಲಿ ನಿಮ್ಗೆ ಹಕ್ಕಿಲ್ಲ ಇದನ್ನ ಕೇಳಕ್ಕೆ, ಕುಟುಂಬದವ್ರು ಕೇಳ್ಬೇಕು, ಸರ್ಕಾರ ಕೇಳ್ಬೇಕು ಅಂದ್ಮೇಲೆ ನಾವು ಅಸಹಾಯಕರಾಗಿದ್ದು. ನಾವು ಓಡಾಡಿದ್ವಿ, ನೀವು ಬಂದಿರ ನನ್ನ ಜೊತೆಲಿ. ನಾವು 14 ದಿವಸ ಹೋರಾಟ ಮಾಡಿದ್ದೀವಿ. ನಾವೆಲ್ಲ ಪಬ್ಲಿಕ್ ಆಗ್ಲಿ ನಮ್ಮ ಯುವಕರಾಗ್ಲಿ ಗಮನ ಇಟ್ಟಿಲ್ಲ ಅಂತ ನಾನು ಹೇಳಿದ್ದೆ, ಗೊತ್ತಾಗಿಲ್ಲ ಅಂತ. ಮೊನ್ನೆ ನಾವು ಮನವಿ ಕೊಟ್ರಲ್ಲ ಪ್ರೊಡ್ಯೂಸರ್ ಅಸೋಸಿಯೇಷನ್ಗೆ, ನಾವು ನಿರ್ಮಾಪಕನಾಗಿ ಮತ್ತು ಅಭಿಮಾನಿಯಾಗಿ ಮನವಿ ಕೊಟ್ಟ ಸೆಷನ್ ನಡೀತಾ ಇದಲ್ಲ ಸರ್, ಮೊನ್ನೆ ಮುಗ್ದೈತ. ನಿನ್ನೆ 10 ದಿನ ಕಾಲ ಸೆಷನ್ ನಡೀತಲ್ಲ, ತಾವು ಅದ್ರ ಬಗ್ಗೆ ಒಂದು ಗಮನ ಅಪಾಯಿಂಟ್ಮೆಂಟ್ ಕೇಳಿದ್ವಿ. ಏನಾಗಿದೆ ಅನ್ನೋದನ್ನ ಹೇಳ್ತೀನಿ. ಏನಾಗಿದೆ ಕೇಳಿ ಮಾತಾಡಿ ಸರ್. ಅಷ್ಟೇ, ಇದು ಸರ್ಕಾರದ ಗಮನಕ್ಕೆ ಇದನ್ನ ತಂದು ಸರ್ಕಾರ ಯಾವ ಮಾನದಂಡದಲ್ಲಿ ಅವರಿಗೆ ಆ ಜಾಗವನ್ನು ಅಲಾಟ್ ಮಾಡಿತ್ತು, ಯಾವ ಸಂದರ್ಭದಲ್ಲಿ 10 ಎಕರೆ ಜಾಗವನ್ನು ಮಾಡಿಕೊಂಡು ಅವರ ಕುಟುಂಬ ನಿರ್ವಹಣೆಗೆ, ಅವರ ಮಕ್ಕಳಿಗೆ ಅದು ಸಮಾನವಾಗಿ ಹೋಗಬೇಕು, ಇನ್ನು ಉಳಿದ ಜಾಗವನ್ನು ಯಾವ ರೀತಿ ಡೆವಲಪ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಕೂಲಂಕುಷವಾಗಿ ಚರ್ಚೆ ಮಾಡಿ ಅವತ್ತಿನ ಸಂದರ್ಭದಲ್ಲಿ ಪರ್ಮಿಷನ್ನ ಕೊಟ್ಟಿದ್ದು ನಿಜ, ಸರ್ಕಾರನೇ ಕೊಟ್ಟಿತ್ತು. ಹಾಗಂತ ಹೇಳ್ಬಿಟ್ಟು ಅವತ್ತು ಸರ್ಕಾರ ಪರ್ಮಿಷನ್ ಕೊಟ್ಟಂಥ ಸಂದರ್ಭದಲ್ಲಿ ವಿಷ್ಣು ಸರ್ ಸಮಾಧಿ ಅದು ಬರುತ್ತೆ ಅನ್ನೋದು ಸರ್ಕಾರದ ಗಮನದಲ್ಲಿ ಇರಲಿಲ್ಲ. ಓಕೆನಾ? ಈಗ ಇದೆಲ್ಲ ಆಗಿರೋದ್ರಿಂದ, ಸೆಷನ್ ಇದ್ದಿದ್ದರಿಂದ ಕೂತ್ಕೊಂಡು ಕಾನೂನು ಮತ್ತು ಸಂಸದೀಯ ವ್ಯವಹಾರ ಮಂಡಳಿಯ ಸಚಿವರ ಜೊತೆಯಲ್ಲಿ ಒಂದು ಸುತ್ತಿನ ಮಾತುಕತೆ ಆಗಿದೆ. ಮಂಡ್ಯ ಒಳಗಡೆ ಟೈಮ್ ಕೊಡ್ತಾ ಇದ್ದಾರೆ. ಅವ್ರ ಜೊತೆ ಕೂತ್ಕೊಂಡು ಯಾವ ರೀತಿ ಇವಾಗ ನೀವು ಹೇಳಿದ್ರೆ ಗೊತ್ತಾ, ಸರ್ಕಾರ ಮುಟ್ಗೋಲು ಹಾಕೋಬೇಕು ಅನ್ನೋತಾನೆ ನಿಮ್ಮ ಕಡೆ. ಸೊ ಆ ಮುಟ್ಗೋಲು ಹಾಕೊಳ್ಳೋದಕ್ಕೆ ಯಾವ ರೀತಿ ಪ್ರಕ್ರಿಯೆಗಳನ್ನ ಮಾಡಬೇಕು, ಮತ್ತೆ ಸರ್ಕಾರ ಯಾವ ರೀತಿ ಯಾವ ಮಾನದಂಡದಲ್ಲಿ ಅದನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ಬಾಸ್. ಅದು ಸೋಮವಾರ ಮಂಗಳವಾರದೊಳಗಡೆ ಅದಕ್ಕೊಂದು ಅಂತಿಮ ಇದು ಓಟ್ ಬಂದ ಮೇಲೆ ಗೊತ್ತಾಗುತ್ತೆ. ಅದಕ್ಕೆ ನಮಗೆ ವಿಷಯ ಗೊತ್ತಾಗುತ್ತೆ. ಆದೇಶ ಬರ್ಬೋದು, ಒಂದು ವಾರ 8 ದಿವಸ ಒಳಗಡೆ ಆದೇಶ ಬರ್ಬೋದು. ಆಗ್ಲಿ, ನಮಗೆ ನಿರೀಕ್ಷೆ ಇರೋದು ಬಂಧುಗಳೇ ಇಷ್ಟೇ, ವಾಣಿಜ್ಯ ಮಂಡಳಿ ಮತ್ತು ಸಮಸ್ತ ಚಿತ್ರರಂಗ ಈ ವಿಷಯದಲ್ಲಿ ಸ್ಪಂದಿಸ್ತಾ ಇದ್ರೆ ನಾವು ನೇರವಾಗಿ ಅವರ ಫ್ರೀಡಂ ಪಾರ್ಕ್ ಅಲ್ಲಿ ಯಾರಿಗೋಸ್ಕರ ಹೋರಾಟ ಮಾಡಬೇಕು, ಯಾರ ವಿರುದ್ಧ ಮಾಡಬೇಕು? ಸರ್ಕಾರದ ವಿರುದ್ಧ ಅಲ್ಲ, ಚಿತ್ರರಂಗದ ತನ್ನ ಕುಟುಂಬದಲ್ಲಿ ಯಾರಿಗಾದ್ರು ಹೆಚ್ಚು ಕಡಿಮೆ ಆದ್ರೆ ಫಸ್ಟ್ ಬರೋದು ಕುಟುಂಬ ಸದಸ್ಯರ ಪಕ್ಕದ ಮನೆಯವರ ಅಲ್ಲ. ಅಭಿಮಾನಿಗಳು ನಾನು ಕೈ ಮುಗಿದು ಕೇಳ್ಕೊಂತೀನಿ, ಒಳಗಡೆ ಬರ್ತಿದ್ದಂಗೆ ನೋಡ್ಕೊಂಡ್ರೆ ಅಣ್ಣ ಅವ್ರದ್ದು ಫೋಟೋ ಹಾಕಿದ್ದೇವೆ ಜೋರಾಗಿ ಇವ್ರ ವಿಷಯದಲ್ಲಿ ಇಲ್ಲ. ಅದನ್ನ ಹೇಳಿ ನಾವು ಮಾಡ್ತೀವಿ. ಅವ್ರಿಗೆ ಇಚ್ಛಾಶಕ್ತಿಯ ಕೊರತೆ ಇರ್ಬೋದು, ಬಟ್ ವಾಣಿಜ್ಯ ಮಂಡಳಿ ಒಂದು ಸ್ಟ್ಯಾಂಡ್ ತಗೊಂಡ್ರೆ ಯಾರು ಬರಲ್ಲ, ಯಾರು ಚಿತ್ರರಂಗದವರು ತಗೊಂಡಿಲ್ಲ. ಇವತ್ತು ದಯವಿಟ್ಟು ಸರ್ ನನ್ನ ಮನವಿ ಇಷ್ಟ, ಸಿಎಂ ಅನ್ನು ಭೇಟಿ ಮಾಡಿ ನಿಮ್ಮ ನಿರ್ಧಾರವನ್ನು ಪ್ರಕಟಿಸ್ಬಿಡಿ ಸರ್. ಇಲ್ಲ ಅಂತಂದ್ರೆ ನಾವು ಎಲ್ಲ ತಾಂತ್ರಿಕ ವರ್ಗ, ನಿರ್ಮಾಪಕರು, ನಿರ್ದೇಶಕರು, ಕಲಾವಿದರು ಎಲ್ಲರ ಮನೆ ಮುಂದೆ ಕೂಡ ಅಲ್ಲಿ 10,000 ಜನ ಸೇರೋ ಬದಲು ಡಿವೈಡ್ ಆಗ್ಬಿಟ್ಟು ಒಬ್ಬ ಮನೆ ಮುಂದೆ ಕುತ್ಕೋತೀವಿ ಸರ್. ಇದು ನಮ್ಮ ನಿರ್ಧಾರ.
ಸೊ ದಯವಿಟ್ಟು ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಡಿ. ಯಾವುದು ಅಂತ ಅವಘಡಗಳಿಗೆ ಅವಕಾಶ ಮಾಡೇ ಕೊಡಲ್ಲ. ಅದಾದ್ರೆ ವಾಣಿಜ್ಯ ಮಂಡಳಿಯೇ ಹೊಣೆ ಆಗುತ್ತೆ. ಇದನ್ನ ಮನವಿ ಮಾಡೋದಿತ್ತು ಸರ್. ನಾಗೇಂದ್ರ ಪ್ರಸಾದ್ ಅವ್ರಿಗೆ ಗೊತ್ತಿಲ್ವಾ, ಮಂಜಾನವ್ರಿಗೆ ಗೊತ್ತಿಲ್ವಾ, ಮನ್ಕರ್ ಗೊತ್ತಿಲ್ವಾ, ನಾವು ಯಾವ ಜೊತೆಗಿದ್ದೀವಿ ನಮಗೆ ಹೇಳಿದ್ರ ಯಾರು ಗೊತ್ತಿದೆ ಅಂತಲ್ಲ, ಇಡೀ ಕರ್ನಾಟಕ ಕೇಳ್ತಾ ಇದೆ ವಾಣಿಜ್ಯ ಮಂಡಳಿ ಏನ್ ಮಾಡ್ತಿದೆ ಅಂತ ಹೇಳ್ಬಿಟ್ಟು. ನೀವು ಅವ್ರಿಗೆ ಉತ್ತರ ಕೊಡಿ ಸರ್. ನನಗೆ ನಾಗೇಂದ್ರ ಪ್ರಸಾದ್ ಅವರಿಗೆ ಮಂಜಾನಂಗೆ ಹೇಳಿ ಏನು ಪ್ರಯೋಜನ ಇಲ್ಲ ಸರ್. ಈಗ ಇಡೀ ನಾಡು ಕೇಳ್ತಾ ಇದೆ, ಗೊತ್ತಿದೆ, ಲಕ್ಷ ಜನ ಕಾಮೆಂಟ್ ಮಾಡೋಣ ಸರ್. ಅದಕ್ಕೆ ಅಲ್ಲಿಗೆ ಮುಗಿಸಿ ನಿಮ್ಮ ಮನವಿಯನ್ನ ಈಗ ಸಿಎಂ ಅವ್ರನ್ನ ಭೇಟಿ ಮಾಡಿ ಏನ್ ಮನವಿ ಮಾಡಿದ್ರೆ? ಯಾಕಂದ್ರೆ ನೀವು ಸಿಎಂ ಅವ್ರಿಗೆ ಲೆಟರ್ ಬರ್ದಿದ್ರಿ ಚೇಂಬರ್ ಇಂದ ಅಲ್ವಾ? ಅವ್ರು ಜಾಗ ಕೊಡಿ ಅಂತ ಬರ್ದಿದ್ರಿ, ಭಾರತಿ ಮೇಡಮ್ ಬರ್ದಿದ್ರು, ಆಲ್ರೆಡಿ ಅದನ್ನ ಅವರು ಮಾಡಿದ್ದಾರೆ. ಸೊ ಏನ್ ಆಪ್ಷನ್ ಇದೆ ನಿಮ್ಗೆ? ಫೈನಲಿ ಏನ್ ಆಪ್ಷನ್ ಇದೆ? ಏನ್ ಮಾಡ್ತಾರೆ ಅಂತ ಪುಣ್ಯ ಭೂಮಿ ಉಳಿಸ್ಕೋಬೇಕು, ಅಟ್ಲೀಸ್ಟ್ ಒಂದು 10 ಗುಂಟೆ ಯಾರು ಕೊಡಿ ಅಂತ ಎಲ್ಲ ಏನು ಮಾಡ್ತಾರೆ, ಅದನ್ನೇ ಪ್ರಸ್ತಾಪ ಮಾಡ್ತಾರೆ. ಅಲ್ಲ ಸರ್, ಜನವರಿಯಲ್ಲೇ ಕೋರ್ಟ್ ಆರ್ಡರ್ ಆಗಿತ್ತು, ಇಲ್ಲಿ ತನಕ ಯಾಕೆ ಅಬ್ಜೆಕ್ಷನ್ ಮಾಡಲಿಲ್ಲ ಅನ್ನೋಂಥದ್ದು ಒಂದು ಬರ್ಬೋದಲ್ವಾ ವಿಚಾರ? ಅಂತದ್ ಬಂದ್ರೆ ಏನ್ ಪಾಸಿಬಿಲಿಟೀಸ್ ಇದೆ ನಿಮ್ಗೆ? ಕೋರ್ಟ್ ಅಬ್ಜೆಕ್ಷನ್ ರೈಸ್ ಮಾಡೋದಕ್ಕೆ ವಾಣಿಜ್ಯ ಮಂಡಳಿಗೆ ಗೊತ್ತಿಲ್ಲ. ನಮ್ಮನ್ನ ಪಾರ್ಟಿ ಮಾಡಿದ್ದಿದ್ರೆ ಅಥವಾ ಅವ್ರಗಳನ್ನ ಪಾರ್ಟಿ ಮಾಡಿದ್ದಿದ್ರೆ ಅವ್ರು ಅದನ್ನ ಮಾಡ್ತಿದ್ರು. ಯಾರು ಬಂದಿಲ್ಲ. ಮತ್ತೆ ನೀವು ಅಭಿಮಾನಿಗಳು ಆದ್ರೂ ಅದನ್ನ ಗಮನಿಸಬಹುದಿತ್ತಲ್ವಾ? ಆ ಸಾಧ್ಯತೆ ಒಂದು ಕೇಳಿ ಬರ್ತಲ್ವಾ? ಅವ್ರ ಗಮನದಲ್ಲಿ ಮಾಡೇ ಮಾಡ್ತಿದ್ರು. ಅಲ್ಲ, ಮಂಜಣ್ಣ ಗೊತ್ತಿದ್ರೆ ಮಂಜಣ್ಣ ಸುಮ್ಮನಿರ್ತಿದ್ರ? ಮಾಡೇ ಮಾಡ್ತಿದ್ರು. ಮೊದಲನೇದಾಗಿ 8ನೇ ತಾರೀಕು ವರಮಹಾಲಕ್ಷ್ಮಿ ದಿನ ನನಗೆ ರವಿ ಶ್ರೀವಾಸ್ ಫೋನ್ ಮಾಡಿ ಅಳ್ತಾ ಇದೆ, ಏನಂದ್ರೆ ಹಿಂಗಾಗುತ್ತೆ ಕೂಡಲೇ ಚೆಕ್ ಅಂತ ಒಂದು ಮುಖ ನೆಗೆದು ಬಂದಾಗ ನೋಡ್ಬಿಟ್ಟು ನನಗೆ ಗಾಬರಿ ಆಗಿದೆ. ಇಷ್ಟು ಸರ್ ಸಮಾಧಿ ಕೈ ಕೊಟ್ಟು ದುಸ್ಥಿತಿ ಇವ್ರು ಬಂತ, ಯಾಕೆ ಈ ಥರ ಮಾಡಿದರೆ, ಯಾರಿದು ಹಿನ್ನೆಲೆ ಅಂತ ಯೋಚನೆ ಮಾಡಿದೆ. ಅದೆಲ್ಲ ಅಲ್ಲೇ ಒಂದು ಧರಣಿ ಮಾಡೋಣ ಅಂತಂದು ಮೇಡಮ್ ಕೂಡ ಕಾನೂನು ಚೌಕಟ್ಟಲ್ಲಿ ಆಗಿರೋದು, ಕೋರ್ಟು ಕಂಟೆಂಪ್ಟ್ ಆಗುತ್ತೆ, ನಾವು ಯಾರು ಬೇಡ ಕಾನೂನು ಚೌಕಟ್ಟಲ್ಲೇ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ನಿಮಗೆ ನಾನೇನು ಮಾಡಿದೆ, ಇದು ಅಲ್ಲಿಂದ ಹೋದೆ. ಅದಕ್ಕೆ ಸಂಬಂಧಪಟ್ಟಂಥ ಯಾರು ನಮ್ಮ ವೀರಕ ಶ್ರೀನಿವಾಸ ಫೋನ್ ಮಾಡಿದೆ, ಅದು ಇನ್ನೊಬ್ಬ ಯಾರು ರಾಜೇಗೌಡರು ಅವ್ರು ಫೋನ್ ಮಾಡಿದೆ.